ಜಗತ್ತಿಗೆ ಅನ್ನ ನೀಡುವ ರೈತನ ಸಾವು ಹೇಳೋರಿಲ್ಲ ಕೇಳೋರಿಲ್ಲ ಈ ಅಧಿಕಾರ ಸರ್ಕಾರದಾಗ. ಹೋಗ್ಲಿ ಬಿಡ್ರಿ, ದೊಡ್ಡ ನಿಜ ಚಿಕ್ಕಡಿಗೆ ಹಾಕ್ಬೇಕಾಗ್ತದೆ. ನನ್ನ ಮಗಳಿಗೆ ಬಂದು ಅದಕ್ಕ ಡಾಕ್ಟರ್ ಮೂಲಕಂತ ಕರ್ಕೊಂಡು ಹೊಂಟಿನಿ. ಏನು ನಿನ್ನ ಮಗಳಿಗೆ 3 ತಿಂಗಳ ಹೊಕ್ಕು ಕರ್ಮರಣ. ಅದಕ್ಕ ಮಾವ ವಯಸ್ಸು ಬಂದ ಹೆಣ್ಮಕ್ಳಿಗೆ ಜಲ್ದಿನ ಮದ್ವೆ ಮಾಡ್ಬೇಕಂದ್ರೆ ಇದಕ್ಕ ನೋಡು ಮಾವ. ನನ್ನ ಮಾನ ಮನೆಗೆ ನಡೋದಾಗ ಹತ್ತಿ ಬಿದ್ದು ಮಗನ 3 ತಿಂಗಳಲ್ಲಿ 3 ದಿನ ಆಯ್ತು ಹೊಟ್ಟೆ ನೋವು ಬಂದು ನನ್ನ ಮಗಳಿಗೆ. ಏನು ಓಡ್ ಮಾವ ಕತ್ತು ಬಸರಾದ ಎಣ್ಣೆ ಅಷ್ಟೇ ನಿನ್ನ ಹಣೆ ಬರ. ಸಂಗಿ ಓಡಿ ಹೋಗೋದು ಕೊಟ್ಟಿದ್ದಕ್ಕ ಕಾರಣ ಯಾರಂತೇಳಿ ವಾದ ತಾಳೆ ಕಳಿಸ್ತೀನಿ ನಿನಗ. ಯಪ್ಪ ಇವಕ್ಕೊಂದು ಗಟ್ಟಿ ಕಾಣಿಸ್ಲಿಕ್ಕಂದ್ರೆ ಗ್ಯಾರಂಟಿ ನನ್ನ ಡಿಲಿವರಿ ಇವನಿಂದ ಮಾಡ್ಬಿಡ್ತಾನೆ. ಅನ್ಯಾನ ನಡುದಾರ ನಿಂತಿಸ್ಕೊಂಡು ನನ್ನ ಮಗಳ ಮನೆಗೆ ತಿಳಿಯಾಕತ್ತಿಲಿ. ನಿನಗೊಂದು ಗತಿನ ಕಂಡು ತಿಳಿಸ್ತಾಳೆ ಮಗ. ನಾವು ಏನು ತಗದಿ ಲೇ ಸಂಗಿಗೆ ತೋಟೆ ಮುಂದಿಂಗೆಲ್ಲ ಮಾತಾಡ್ಬಾರ್ದಪ್ಪ, ಮಾತಾಡ್ಬಾರ್ದು. ಏನ್ ಮಾತಾಡಿ ನಾನು? ಲೇ ಸಂಗಿ 9 ತಿಂಗಳಾದ್ರೂ ಪರವಾಗಿಲ್ಲ, ಇವತ್ತು ಆಡೋದು ತೀರ್ತೀನಿ ಅಂತೀಯಲ್ಲ. ನಿಮ್ಮ ಅಪ್ಪ ಮನ್ಸಿ ಬೇಜಾರು ಮಾಡ್ಕೊಂಡು 10 ರೂಪಾಯಿ ಬೀಳ್ತೀನಿ ಅಂತ ಹೋದ್ಲಿ ಸಂಗಿ. ಬಾಯ ಬೀಳೋದು ಬಿಟ್ಟು ಎಲ್ದಾರ ಬಿದ್ದಾನೆ ಅಂತೀನಿ. ಮೊದಲು ಬಾ ಕರ್ಕೊಂಬರೋಣ. ಕಂಗ್ರಾಚುಲೇಷನ್ ನೀವು ನಾನು ತಾಳಿ ಆಗ್ತೀರ. ಹಾಗಿದ್ದೀನಿ ಯಪ್ಪ, ನಾ ಬಸರಾಗಿ ಇನ್ನು ಮುಂದೆ ಐತದ. ನಿಮ್ಗೆ ಮಾವ ನಿನಗೆ ಕೈ ಮುಗಿದು ಕೇಳ್ತೀನಪ್ಪ ಮಾವ, ಸಾಯ್ಬೇಡಪ್ಪ ಮಾವ, ಸಾಯ್ಬೇಡ. ಸಂಗಿನ ಹೆಂಗಾರ ಮಾಡಿ ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಆಪರೇಷನ್ ಮಾಡಿಸಿ ತಗಸ್ಕೊಂಡ್ ಬರ್ತೀನಿ ಇದನ್ನ. ಮಗಳ ಬಿಟ್ಟ ಇನ್ನೂ ಹಂಗ ಮಾಡ್ಯಾದನ ಊರ್ಲಾಗ ಕೊಂಡ್ಬಿಡ ಮಾಮ. ಅನಿಗಳ ರುಚಿಗಳೈತೆ ರೈಟ್. ತಪ್ಪೇನಿಲ್ಲ, ಯಾರ ಮಾತ ಕೇಳಿ ಪ್ಲಾನ ಮಾಡಿದಿ, ನಿನ್ನ ಮಾತ ಕೇಳಿ ಪ್ಲಾನ ಮಾಡಿದಿ. ಅಂದುಕೊಂಡಂಗಾಗ್ಲೇ ಇಲ್ಲ, ಕಾವು ಕಾವು ಪ್ರಕಟಿಸುವ. ಅಂದುಕೊಂಡಂಗಾಗ್ಲೇ ಇಲ್ಲ, ಕಾವು ಕಾವು ಪ್ರಕಟಿಸುವ. ತಪ್ಪೇನಿಲ್ಲ, ಯಾರ ಮಾತ ಕೇಳಿ ಪ್ಲಾನ ಮಾಡಿದಿ, ನಿನ್ನ ಮಾತ ಕೇಳಿ ಪ್ಲಾನ ಮಾಡಿದಿ. ಅಂದುಕೊಂಡಂಗಾಗ್ಲೇ ಇಲ್ಲ, ಕಾವು ಕಾವು ಪ್ರಕಟಿಸುವ. ಯಪ್ಪ ಇವಾಗ ಕರಿಯಾಕತ್ತಾನ ನೋವಾಕ ನಾ ಹೋಲೆ. ಬೆಳ್ಳುಳ್ಳಿ ಕಬಾಬ್. ಹಂಗ ಬೈ ಸಂಗಿ ಮಗ, ನಿನ್ ಹೊಟ್ಯಾಗ ಎಷ್ಟು ಸಿಟ್ಟ ಐತ ಅಷ್ಟು ಬೈ ನನ್ನ ಮಗನಿಗ. ನಿನ್ನಂತ ಚಂದ ಹುಡುಗಿ ನಮ್ ಬೀಜ ಬಸರು ಮಾಡಿ ಬಿಟ್ಟಾನಲ್ಲ, ಎಂತವ್ರಿಗೆ ಎಷ್ಟು ಕಡಿಮೆ ಅಂತೀನಿ ನೋಡ್ ಸಂಗಿ. ನನ್ನ ಮಗಳು ಮರೆಯಾಕತ್ತಿಲ್ಲ ಅಪ್ಪ. ಯಾಕೆ ಹಿಂಗ್ ಗಂಟು ಬಿದ್ದಿ ಈಗ? ಮಾವ ಮಾವ ಚಪ್ಪಲ್ ತೊಗೊಂಡ್ರೆ ಬುದ್ಧಿ ಬರಲ್ಲ ಅಂತೀನಿ. ನೀವಂತ ನನಗ್ ಹೊಡಿ.
ನಿನಗೆ ಯಾಕಾರ ಮನಸ್ಸು ಬಂತಲೇ ಮಗನ? ನಾನಂತೂ ಅಲ್ಲಪ್ಪ ಅಪ್ಪ. ಇವತ್ತೇನಾರ ಸರಿಯಾದ ಟೈಮಿಗೆ ಬರ್ಲಿಲ್ಲ ಅಂದಿದ್ರ ತಂದಿ ಮಗಳು ಇಬ್ರು ಊರ್ಲ ಹಾಕೊಂಡ್ ಗೊಟ್ಟಂತಿದ್ರ ಸರಿಯಾದ ಟೈಮಿಗೆ ಬಂದು ತಂದಿ ಮಗಳು ಇಬ್ರು ಪ್ರಾಣ ಉಳಿತಿದ್ಲೆ. ಇತ್ತೀಗ ಅಳಗ ಈ ಒಳಿ ಪಳಿ ಬಿದ್ದು ಸಾಕಿ ಇಬ್ಬರು ಆಡ್ತಾರೆ. ಯಪ್ಪ ಪಕ್ಕ ಹಾಕೊಂಡು ಗ್ಯಾರಂಟಿ ಹುಚ್ಚನ ನಮಗ ಅದನ್ನ ಹುಚ್ಚ ಇರತ್ತಿ ಇವಾಗ ನಡಿ ಧಾರವಾಡ ಆಸ್ಪತ್ರೆ ಖಾಲಿ ಐತಿ ಒಂದು ಆಯ್ತು ಸಂಜೀವನಿಗೆ ಮೊನ್ನೆ ರೈತ ಸಿದ್ದಪ್ಪ ಸತ್ತಾನಂತೇಳಿ ಅವನ ಹೆಣ ಮುಂದೆ ಹಚ್ಚು ಪಟಾಕ್ಸಿ ಇವನು ಕಿವಿ ಮುಂದೆ ಹಚ್ಬಿಟ್ಟಿಡ. ಕಿವಿನ ಕೇಳೋರು ಕಿವಿ ನೋಡ ಮಗ ಈ ಮಿಷಿನ್ ಹಾಕಿದ್ರೆ ಕೇಳ್ತಾವ. ಹೌದು ಮಾವ, ರೈಸ್ ಸತ್ತನಂತ ದುಃಖದಾಗ ಸಿಕ್ಕಾಪಟ್ಟೆ ಸಾರ ಕುಡಿದ್ ನಿಂತಿದ್ದೆ. ಅವನವ್ ನಮ್ ಜಿಂಕಪ್ಪನ ಅಣ್ಣನ ಮುಂದೆ ಅಟ್ಟು ಪಸಕ್ತಿ ನನ್ನ ಮುಂದನ ಹಚ್ಬಿಟ್ಟಾನ. ಅದಕ್ಕ ನನ್ ನಿಶಾನೆ ಹಿಡ್ದೋಯ್ತು. ಅದು ಹೋಗ್ಲಿ ಬಿಡ್ರಿ. ಮತ್ತೆ ನಿನಗ ನಿನ್ನ ಮಗಳಿಗೆ ಏನಾರು ಅಂದಿದೇನ? ಮತ್ತೆ ಅಂದಿದ್ರ ತಪ್ಪಲ್ಲ ಕೇಳ್ಬಿಡು ಮಾವ. ಏನೋ ಅಂದಿಲ್ಲಪ್ಪ ತಾಳ. ನನ್ನ ಮಗಳಿಗೆ ಜೀವಕ್ಕೆ ಕೂತು ತಂದಿದ್ಯಪ್ಪ ಅಂತಂದ್ರೆ ವಸೂಲು ಮಾಡಿ ಅಂತ ಹೇಳ್ತೀನಿ ಮಗನ. ಮಾವ ಏನೋ ತಿಳಿದೆ ತಪ್ಪಾಯ್ತು. ಮಾತು ತಪ್ಪು ಅಂದಿರ್ಬೇಕು. ಮೊದಲು ಇದಕ್ಕೆ ಆಸ್ಪತ್ರೆಗೆ ತೋರಿಸ್ಕೊಂಡು ಬರೋ ನಡಿ ಸಂಗಿ ಹೋಗೋಣ. ನನ್ನ ಮಗಳು ನೀನು ಕೂಡ ಕಳ್ಸಲ್ಲಪ್ಪ. ನಾನೇ ಕರ್ಕೊಂಡು ಹೋಗಿ ತೋರಿಸ್ಕೊಂಡ್ಬಿಡ್ತೀನಿ. ನೀವೇನು ಹಗಲೆಲ್ಲ ಮಕ್ಕಳು ಇಬ್ರು ಮತ್ತೆಲ್ಲ ಕರ್ಕೊಂಡು ಹೋಗಿ ಕಟ್ಗಿ ಚೈನ್ ಮಾಡಿದ್ರ ಅದಂತ್ರ ಮೊದ್ಲ ಮಾಡ್ತೀನಿ. ನಾವು ನಮ್ ಜೋಡಿ ಕಳ್ಸಿದ್ರ ಯಪ್ಪ ಈಗ ಏಳು ಜನ್ಮಕ್ಕೂ ನನ್ಗೆ ಹೊಟ್ಟೆ ಡ್ಯಾನ್ ಆಗೈತೆ ಅಂತ ಅನ್ನಂಗೆ ಇಲ್ಲ ಯಪ್ಪ. ನಾ ದವಾಖಾನಿಗೆ ಬಲ್ಲೆ ನಡಿ ಮೊದಲ ಮನೆ ನಾವು ಡಾಕ್ಟರ್ ನಾವು ಹೋಗ್ಬಿಡ್ತೀನಿ. ನೀನು ಮನೆ ನಡಿ. ಇದೇ ಮನೆ ಸಾಮಾನು ಅಂಗಡಿ ಐತೆ. ಒಂದು 2 ರೂಪಾಯಿ ಕುರ್ಕುರಿ ತಿನ್ಕೋತ ನಡೀತೀವಿ ಮನೆಗೆ. ಆಯೋ ಮಾವ ಇದು ಗುಳಗಿಂದ ಆರಾಮಾಗೋ ಕಾಯಿಲೆ ಅಲ್ಲ. ನನ್ನ ಹತ್ರ ಭಾರಿ ಗೌಟ ಔಷಧಿ ಐತಿ. ನಿನ್ನ ಮಗಳು ಸಂಗಿಗೆ ಒಮ್ಮೆ ಕೊಟ್ಟು ನೋಡು ಆರಾಮಕ್ಕತಿ. ಗೌಟ ಔಷಧಿ ಬೇಡಪ್ಪ ನನ್ನ ಮಗಳಿಗೆ. ಅದಕ್ಕಿನ್ನ ಬೇರೆ ಮೆಡಿಸಿನ್ ಅದಕ್ಕಿನ್ನ ಬೇರೆ ಮೆಡಿಸಿನ್ ಮಾವ ಇವೆಲ್ಲ ನಿನಗ ಗೊತ್ತಾಗೋ ಮಾತಲ್ಲ. ಯಾಕಪ್ಪ ಅಂದ್ರ ನೀನು ಕಣ್ಣು ಕಣಾಲಿ ವಾತ್ನೊಳಗ ನಿನ್ ಸೀಸನು ಬಾಳ ಐತಿ ಈಗ ಸದ್ಯಕ್ಕ. ಹೌದು ನಿಮ್ಮ ಕಡೆ ಐತಲ್ಲ ಬೇರು ಭಾಳ ಚಲೋ ಐತೆ ಮಗ ಅಪ್ಪ ಮಲ ನೋಡಿ ಹೋಗಲ್ಲ ಒಂದು ಬೇರು ಭಾಳ ಚಲೋ ಐತಂತ ರಾತ್ರಿ ಹೋಗಿದ್ನಿ ಮೊನ್ನೆ ನಾವೇ ಬನ್ನಿ ನಾವೇ ಬನ್ನಿ ಹುಟ್ಟಿದ್ದೆ ನಾವೇ ಬನ್ನಿ ಯಪ್ಪ ಯಪ್ಪ ಬೇರು ಭಾಳ ಚಲೋ ನಿನ್ನ ಕಡೆ ನಾ ಇಸ್ತಲ್ಲ ಎಲ್ಲೆಲ್ಲಿ ಹಾಕಿಕ್ಕ್ಯಾರೋ ಎಲ್ಲೆಲ್ಲಿ ಹಾಕಿ ತಗೊಂಬಂದಾರೋ ಯಾವ ಒಬ್ಬ ಕುಡಿ ನಿಶಾಕ ಇವೆಲ್ಲ ನಿನಗ ಗೊತ್ತಾಗೋ ಮಾತಲ್ಲ. ನೀನು ಕತ್ತದ ಸರಿಯಾದ ಕಣ್ಣು ಕಾಣಲ್ಲ. ನಿನ್ನ ಮಗಳು ಸಂಗಿಗೆ ಕೊಡ್ಬೇಕಂತೇಳಿ ನಾವು ಹೊರಗುನು ತೆಗೆದಿಲ್ಲ ಮುಕ್ಕುನು ಮಾಡಿಲ್ಲ. ಒಮ್ಮೆ ತೆಗೆದ ತೋರಿಸ್ ನನ್ನ ಮಾತ್ರ ಮಗನ ತೋರ್ಸಂತ ಒಂದ್ ಕೈ ತೋರ್ಸ. ಚಾಕುವನ್ನು ಚಾಕುವನ್ನು ಏನ್ ಹಾಕೈತಿ ತಂದು ಏನ್ ಹಾಕೈತಿ ಚಾಕುವನ್ನು ಒಟ್ಟ ಬರಕ್ ತೋರಿಸ್ಬೇಡ. ಯಾಕಂದ್ರೆ ನಮ್ಮ ಅಪ್ಪನ ಕಣ್ಣು ಸರಿ ಇಲ್ಲ. ಮತ್ತೆ ಇನ್ನು ಬೇರು ನಮ್ಮ ಅಪ್ಪನ ಕಡೆಗೆ ಬಿತ್ತಂದ್ರೆ ಕರಿಗೆ ಅಲ್ಲೇ ಹೋಗಿತ್ತಂತ ಆರಾಮಾಗಕ್ರ ಬೇಕಲ್ಲ. ಮಾತಾಡೋದು ಸಮಾಧಾನ ಇಲ್ಲ ಹೊಟ್ಟ ಅಷ್ಟು ಹೊಡ್ತಿದ್ದ ಹೊಡೆದ ಕುಂತ ಮಂದಿ ನೋಡ್ತಾರ. ಹಿಂಗ ಸುಮ್ಮನೆ ನಿಂತ ನಿಂತು ಬಂದೈತಿ ಅಂತೇಳಿ ಯಾಕೆ ಹೋಗ್ಬಿಡ್ತಾರ. ಅಲ್ಲ ನೋಡ್ತಿ ಇಲ್ಲಿ ನೋಡ್ ಏ ನಿಮ್ಮವ್ರು ಒಂದೇ ಸಮನೆ ಅದನ್ನ ನೋಡು ಇದನ್ನ ನೋಡು ಎಲ್ಲ ನೋಡು ಅಂತೀರಲ್ಲ. ಒಂದೇ ಸಮನೆ ಸಾಯ್ಬೇಡ್ರಿ. ಮಾಸ್ತರ ಒಂದು ದಾಟಿ ಹಚ್ಚಿ ಒಗಿಯಲ್ಲ ಇದಕ್ಕ ಗಿಡ್ಡಿ ಬರ್ತಾವಣ ಹೈಸ್ಕೂಲ ಬಿಟ್ಟ ನಿಮ್ಗೆ ಯಾರು ಲವರ್ ಇಲ್ಲನ್ರಿ? ಇರ್ಬೋದು
ಗೊತ್ತಿಲ್ಲ ನಮಗೂ. ಇಂಥವ್ರು ನಮ್ಮ ಪಾಲಿಗೆ ಸತ್ತಾರ್ರಿ ಎಂತದೂ ಇಲ್ಲ. ನೀವೇನ್ ಬಿಡ್ರಿ ಸಾವುಕಾರ ಮಂದಿ ಅಂತೇನ ಬಡವ್ರ ಮಂದಿ ಮತ್ತೆ ಬಸ್ ಸ್ಟ್ಯಾಂಡ್ ಹೋಗಿ ಹಿಡಿದು ಗುಮ್ಮಾಕತ್ತಾರ. ಸೆಲ್ಫಿ ಕೊಡ್ತೀರನ್ರಿ ಇದೊಂದು ರೂಪಾಯಿ ಇನ್ನೊಂದು ಹಾಕಲ್ಲ ಅಂತಾರ. ಕಬ್ಬಿನ ಡ್ಯಾನ್ಸ್ ಬಾಡಿ ಬಾಡಿ ಹಾಕ. ಕಬ್ಬಿನ ಡ್ಯಾನ್ಸ್ ಕಬ್ಬಿನ ಡ್ಯಾನ್ಸ್ ಅಂತ ಬಾಡಿ ಬಾಡಿ ಹಾಕ. ಆಗಿ ಬಾಡಿ ಬಾಡಿ ಹಾಕಿ ನೀನು ಹುಡುಗ. ಅಯ್ಯ ಏನೋ ಪಾಸ್ಲಿಗೆ ಹಿಂದೆ ಯಾರೋ ಬಂದ್ರಿ. ಹಾ ಮುಗಿಸ್ಬೇಕಂತ ಅಂಗಗಳಿಂದ ಸಂಗೀತ ಪಾತ್ರಧಾರಿಗೆ ಸನ್ಮಾನ ಇಟ್ಟುಕೊಂಡಿದ್ದಾರೆ. ಆ ಸನ್ಮಾನ ಮಾಡಿಸ್ಕೊಂಡು ಇನ್ನೊಂದು ಡ್ಯಾನ್ಸ್ ಬಿಟ್ಟಿದ್ದಾರೆ.
ಸ್ವಾತಂತ್ರ್ಯ 75 ವರ್ಷಕ್ಕೆ ಭಾರತ ಬೆಳವಣಿಗೆ ಬಂಧನ ಮುಕ್ತಿ ಅತಂತ್ರವಾಗಿ ಆಳುತ್ತಿರುವ ಬಾಂಡ ಶ್ರೀಮಂತರಿಗೆ ಸಿಕ್ಕಿದೆ ಸ್ವತಂತ್ರ. ನಿನ್ನ ಬಿಡಿದರೆ ಪ್ರಜೆಗೆ ತಾಳತಕ್ಕಂತ ದುಷ್ಟ ರಾಜಕಾರಣಿಗೆ ಸಿಕ್ಕಿದೆ ಸ್ವತಂತ್ರ. ನಿನ್ನ ಕೃಷಿ ಮಾಡುವ ವ್ಯಾಪಾರ ಮಾಡಿ ಆಯಾಗ ಬರುತ್ತಿರುವಾಗ ಅಂತ ಇಲ್ಲ ರಾಜ್ಯಕ್ಕೆ ನಮ್ಮ ಚೀಟಿಗಾಗಿ ಹೋಗಿದ್ದಾಗಿ ಆಯತ ಕಚ್ಚಾಗ್ತಾರಲ್ಲ ಅದರ ಒಂದು ಸುಟ್ಟಾಗಿರೋದನ್ನು ಸಾಧ್ಯ ಏನು ಮಾಡು ಕಾನೂನು ಚಾರ ಮತ್ತು ಬಡವೈದ್ಯರ ಕೈ ಕಟ್ಟಿ ಹಾಕಿದೆ. ಕಪಟದಿಂದ ಮೋಸದಿಂದ ಗೆಲುವ ರಾಷ್ಟ್ರವನ್ನು ಸರ್ವನಾಶ ಮಾಡಲು ಈ ಜಿಲ್ಲತ್ತ ಭಾರತವ ರೀ ಮಿಸ್ಟರ್, ಈ ರೀತಿ ಕಳ್ಳತನ ಮಾಡಿ ಬದುಕೋದು ತಪ್ಪಲ್ವಾ? ಅಪರಾಧ ಈ ಪವಿತ್ರ ಭೂಮಿಯಲ್ಲಿ ಧರ್ಮದಿಂದ ಬದುಕುತ್ತಿರುವ ನನ್ನಲ್ಲಿ ಕಳ್ಳತನ ಮಾಡುತ್ತಿರುವರು ಈ ಭರತ ಭೂಮಿಯಲ್ಲಿ ಕೇಳೋರು ಯಾರಿಲ್ಲ ಅನ್ಕೊಂಡು ಕಟ್ಟುಕಟ್ಟ ಶ್ರೀಮಂತರ ಮನೆ ಕಳ್ಳತನ ಮಾಡಿ ಬದುಕೋ ನಿಮ್ಮಂಥವ್ರಿಗೆ ಕೈಗೆ ಕೊಡ ಹಾಕೋದಕ್ಕೆ ನಮ್ಮ ದೇಶದಲ್ಲಿ ಕಾನೂನಿದೆ ಅಂತ ಮರಿಬೇಡವೋ? ವಿದ್ಯಾವಂತನಾಗಿ ಬುದ್ಧಿಯಲ್ಲಿಗೆ ಬಂದಿರುವ ಪೊಲೀಸ್ ಅಧಿಕಾರಿಗಳು ಕತ್ತಲಲ್ಲಿ ಹಂಚಿಕೊಂಡು ಸುಳ್ಳು ಸೃಷ್ಟಿ ಮಾಡಿ ಕಳ್ಳರನ್ನು ಮನೆಗೆ ಕಳಿಸುವ ನಿನ್ನ ಡಿಪಾರ್ಟ್ಮೆಂಟ್ ಇರ್ತದೆ. ಇದಕ್ಕೇನೇ ಅತ್ಯ ಕಾಮಾಲೆ ಕಣ್ಣಿಗೆ ಜಗತ್ತೇ ಹಳದಿಯಾಗಿ ಕಾಣುತ್ತಂತೆ. ಅದರಂತೆ ಯಾರು ಮಾಡಿದ ತಪ್ಪಿಗೆ ಎಲ್ಲರನ್ನ ದೂಷಿಸೋದು ಸರಿಯಲ್ಲ. ಸರಿ ತಪ್ಪು ನನಗೆ ಹೇಳೋದಕ್ಕೆ ಬಂದಿದೆ ವೈದ್ಯಾರ್ಥಿ ತಾಚಿಗೊಂದು ಮಾತು ಬದಲಾಯಿಸಿ ಬಡವರ ಬಣ್ಣ ರಾಜಕಾರಣಿ ಖಜಾನೆಯಲ್ಲಿ ಲೂಟಿ ಹೊರಟಿರುವಾಗ ಕಾನೂನಿಗೆ ಕಳ್ಳತನ ಇಲ್ಲಿ ಬಡವರ ರಕ್ತವನ್ನು ಹೀರಿ ಮಾಂಸದ ತಾಗವನ್ನು ಲಂಚವನ್ನು ತಿನ್ನುತ್ತಿರುವಾಗ ನಿನ್ನ ಕಾನೂನಿಗೆ ಕಳ್ಳತನ ಅಲ್ಲವೇ ಅಂದಾಗ ಈ ದೇಶದಲ್ಲಿ ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಒಂದು ಕಾನೂನು. ಈ ದೇಶದಲ್ಲಿ ಕಾನೂನು ಎಲ್ರಿಗೂ ಒಂದೇ. ಬಡವ ಶ್ರೀಮಂತ ಯಾವುದು ಅನ್ನೋದಿಲ್ಲ. ಕಾನೂನು ಮುಂದೆ ಎಲ್ರೂ ಒಂದೇ ಸಮಾನ. ಕರೆಕ್ಟ್. ಬಡವರಿಂದ ಬಾಚಿದಂಗ ಮಟ್ಟಿನಲ್ಲಿ ಕಟ್ಟಿನಿಂದ ಮೆತ್ತಿರೋರ ಸಣ್ಣ ತಿನ್ನ ಶ್ರೀಮಂತರಿಗೆ ಸಣ್ಣ ಸಂಪತ್ತನ್ನು ನೋಟಿ ಮಾಡಿ ಬಡವರಿಗೆ ಮಾತಕ್ಕಷ್ಟು ಕೈಗಳು ಬೇರೆ ಸರಿ ಕಾನೂನು ಒಂದೇ ನನ್ನ ಗುರಿ ಸರಿ ಹೊರತಲ್ಲ. ಸರಿ ತಪ್ಪುಗಳ ಬಗ್ಗೆ ಸಮಾಲೋಚನೆ ಮಾಡೋದಕ್ಕೆ ನನಗೆ ಸಮಯ ಇಲ್ಲ. ನಮ್ಮ ಅಣ್ಣನಿಗೆ ಹೇಳಿ ನಿಮ್ಮ ಜನ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನಿಮ್ಮ ಅಣ್ಣನೇನ ಮಹಾಭಾರತದನ ಇಲ್ಲ ಕಲಿಗಳ ಕಾಮದೇವನ ಇವ್ರು ಯಾರೂ ಅಲ್ಲ. ಹೆಮ್ಮೆಯ ಭಾರತ ದೇಶದಲ್ಲಿ ಕಾನೂನು ಪರಿಪಾಲಿಸುವ ಇನ್ಸ್ಪೆಕ್ಟರ್ ಜಗದೀಶ್. ಓ ಅಂದರೆ ನೀನು ಪೊಲೀಸ್ ಅಧಿಕಾರಿನ ತಾಯಿ. ಈ ಭಾರತವರಿಗೆ ಸಿಕ್ಕಂತಾಯಿತು. ಇಲ್ಲೇ ಜನ
ನನ್ನ ಕೆಲಸ ನಾನು ಮಾಡಲೇಬೇಕು. ನಿಮ್ಗೆ ಕೈ ಮುದ್ದು ಕೇಳ್ಕೊತೀನಿ, ನಿಮ್ಗೆ ಎತ್ತಿ ಮಾತಾಡೋದು ನನ್ನ ತಪ್ಪಾಯ್ತು. ಮಾಡಬೇಡಿ, ನನ್ನ ಬಿಟ್ಬಿಡಿ, ನಿಮ್ ಕಾಲು. ಈ ಭಾರತದ ಹೆಸರಿ ಭೇಟಿಗೆ ಈ ಬೇಜಾರು ಒಂದೇ ಗುರಿ. ಈ ಚಿಕ್ಕ ಸಮಯವನ್ನು ಅರ್ಥ ಮಾಡ್ಕೊಳ್ಳೋ ಮುಕ್ತ. ಸರಿ, ದಯವಿಟ್ಟು ಮಾತಾಡಿದ ತಪ್ಪಿಗೆ ಹಾಡು ಹೇಳ್ತೀನಿ. ನನ್ನ ಹಾಡಿದ್ನೆಲ್ಲ ನಾನೀಗ ಹೋಗ್ತೀನಿ. ಈ ಭಾರತ ಒಂದೇ ಸರಿ ಭೇಟಿಗೆ ಮುಗಿಯಿತು. ಮರ್ಮಕ್ಕೂ ಎದುರೋನಲ್ಲ, ಕರ್ಮಕ್ಕೂ ಎದುರೋನಲ್ಲ. ನೋಡಿ, ದಯವಿಟ್ಟು ನನ್ನ ಶಿಲಕ್ಕೆ ಮಾತ್ರ ಹಾಕ್ಬೇಡಿ. ನಿಮ್ ಗಾಳಿ ಬಿಟ್ಟು ಬಿಡ್ಕೋತೀನಿ. ನಿನ್ನ ಚೀಲಕ್ಕೆ ಕೈ ಹಾಕು ಕಾಮಕ ನಾನಲ್ಲ. ನನಗ ಬೇಕಾಗಿದ್ದು ನಿನ್ನ ಮೈ ಮೇಲೆ. ಸರಿ, ನಾನು ಬಿಡಿಸ್ಕೊಡ್ತೀನಿ. ನಾ ಬಯಸಿದ್ರೆ ಸಿಕ್ಕಿತು. ಆ ನಿನ್ನ ಭರ್ಜನೆ ಕೊಟ್ಟ ನನ್ನ ಬದುಕಿಷ್ಟು ಬೆಂಕಿ ಹಾಕ ಅಲ್ಲ. ಅವನೇನು ಕೇಳ್ದ, ನಾನು ಬೇರೆ ಏನೋ ತಿಳ್ಕೊಂಡ್ಬಿಟ್ಟೆ. ಏನನ್ನು ಕಲ್ಪಿಸ್ಕೊಂಡು ಅವನ ಜೊತೆಗೆ ನಾನು ಹಾಡು ಹೇಳಿ ಕುಣಿದಾಡಿದೆ. ಇಲ್ಲ, ಸಮಯ ಸಿಗಲಿ. ಸಮಯ ಸಿಕ್ಕಾಗ ನಮ್ಮ ಅಣ್ಣನಿಗೆ ಹೇಳಿ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ.
ಹೊಲಕ್ಕೆ ಹೋಗಿ ಬಂದರೆ ಹಸಿರು, ಸ್ವರ್ಗಕ್ಕೆ ಹೋಗಿ ಬಂದರೆ ಖುಷಿ ಆಗುತ್ತೆ. ಎಲ್ಲೆಲ್ಲಿ ಹಚ್ಚು ಹಸಿರು ತುಂಬಿದ ವಾತಾವರಣ, ಭೂತಾಯಿ ಹಸಿರು ಸೀರೆ ನೋಟು ನಗುತ್ತಾರೆ ಎಂಬ ಭಾಸವಾಗುತ್ತಿರುವ ಗಿಡಗಳು, ಇದೆಲ್ಲ ನೋಡಿದ್ರು ನಾ ರೈತನಾಗಿ ಹುಟ್ಟಿದ್ದಕ್ಕೂ ನನ್ನ ಜನ್ಮ ಸ್ವಾರ್ಥಕವಾಯಿತು. ಅದಕ್ಕೆ ತಾನೇ ಏರುವುದು ಅನ್ನದಾನಿಗಳಿಗಿಂತ ಮುನ್ನ ದಾನಿವಿಲ್ಲ. ಅನ್ನಕ್ಕೆ ಸಿಗದೊಳಗೆ ಅನ್ನವೇ ಮಾ ಪ್ರಾಣ ಅಂತ ಸರ್ವಜ್ಞಾನ. ಏನಿದೆ ಯಜಮಾನ್ರು, ಹೊಲದಿಂದ ಬಂದಿಟ್ಟೆ ವಚನ ಹೇಳ್ತಾ ಇದ್ರಲ್ಲ, ಯಾಕೆ ಸರ್ವಜ್ಞ ಏನಾದ್ರೂ ನಿಮ್ಮ ಮೈ ಮೇಲೆ ಬಂದ್ರೇನು? ವೇದ ಸುಳ್ಳಾದರೂ ಗಾಳಿ ಸುಳ್ಳಾಗಲಿಲ್ಲ. ನೋಡ ಕಾಲ ಬದಲಾದರೂ ವಚನಗಳ ಮಹತ್ವ ಬದಲಾಗಲಿಲ್ಲ. ಈ ರೈತ ಬೆಳೆದ ಬೆಳೆ ಈ ಜಗತ್ತಿಗೆ ಅನ್ನಬೇಕಂತೆ ಅಂತ ವಚನದಿಂದ ಸತ್ಯವಾಗಲಿಲ್ಲ. ಹೌದು, ಮನುಷ್ಯ ಎಷ್ಟೇ ಮುಂದುವರೆದಿದ್ರು ಹೊಟ್ಟೆಗೆ ಅನ್ನವನ್ನು ತಿನ್ನಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗಲೂ ರೈತರ ಜನ್ಮಕ್ಕೆ ಒಂದು ಸಾರ್ಥಕತೆ ಬರುತ್ತದೆ ಕಣ್ರಿ. ಗೌರಿ, ಅದಕ್ಕೆ ಹೇಳಿದವೇ ಸರ್ವಜ್ಞರು. ಕೋಟಿ ವಿದ್ಯೆಗಳಿಗಿಂತ ಮೇಟಿ ಇದೆಯೇ ಮೇಲು. ಮೇಟಿಯ ರೋಟಿ ನಡೆಯದಿದ್ದರೆ ಈ ದೇಶದ ಆಟವೇ ಕೆಳಗುವರು ಸರ್ವಜ್ಞ ಅಂತ. ಅಂದರೆ ಮೇಟಿ ಎಂಬ ರಂಡಿಯನ್ನು ಭೂತಾಯಿಯನ್ನು ಹಸನ ಮಾಡಿ ಒತ್ತಿ ಬಿತ್ತಿ ಬೆಳೆಯಲಿಲ್ಲಂದರೆ ಈ ದೇಶ ಅಷ್ಟೇ ಗೌರಿ, ಈ ಜಗತ್ತೇ ಸರ್ವನಾಶ ಹೋಗಿಬಿಡುತ್ತಿತ್ತು. ಹೋಗಲಿ ಬಿಡು, ಬುಟ್ಟಿಯನ್ನು ತರುವ ನಾರಿ ಹತ್ತು ನೆತ್ತಿ ಮ್ಯಾಗ ಬಂದಿದೆ, ಇನ್ನೂ ಮನೆಯಲ್ಲಿದೆಯಲ್ಲ. ಹೊತ್ತು ಲಕ್ಷಗಳಷ್ಟೇ ಅಲ್ರಿ, ಸಂಜೆನೂ ಆಗ್ಬೋದು. ಯಾಕಂದ್ರೆ ಮೊದಲು ನನ್ನ ನಂದೀಶನ ಯೋಗಕ್ಷೇಮ ಮುಖ್ಯ, ಆಮೇಲೆ ನಿಮ್ಮನ್ನು ವಿಚಾರಿಸಿಕೊಳ್ಳೋಣ ಅಂತ. ಗೌರಿ, ನೀನು ನನ್ನ ಹೆಂಡತಿಯಾಗಿ ಬರಲಿಲ್ಲ, ನನ್ನ ಮನೆಯ ಬೆಳೆಯುವ ದೇವತೆಯಾಗಿ. ಈ ನಿನ್ನ ಪ್ರೀತಿ ತುಂಬಿದ ಹೃದಯದಲ್ಲಿ ನನ್ನ ತಮ್ಮನಿಗೆ ಹೃದಯವತಿಗೆ ತಾಯಿಯಾದೆ. ವಾಸ್ತವ್ಯ ತುಂಬಿದ ಕೊಡವಾಗಿ ನನ್ನ ಮನೆ ಬೆಳೆಯುವ ನಂದಾದೀಪ ನೀನು. ಸಾಫ್ ಮಾಡ್ರಿ ನಿಮ್ಮ ಹೊಗಳಿಕೆ ಮಾತನ್ನ. ಹೆಂಡತಿನ ಹೆಚ್ಚಾಗಿ ಹೊಗಳಿದ್ರೆ ನಿಮ್ಮ ಹೆಂಡತಿ ತಲೆ ಮೇಲೆ ಕುಳಿತುಬಿಡ್ತಾಳೆ. ಆವಾಗ ನಿಮಗೆ ಭಾರವಾಗುತ್ತೆ. ನನಗೆ ಒಳಗಡೆ ತುಂಬಾ ಕೆಲಸ ಇದೆ, ನಾನು ಹೋಗಿ ಕೆಲಸ ಮಾಡ್ತೀನಿ. ನಿಲ್ಲ ಗೌರಿ, ಹೆಂಡತಿಯನ್ನು ಬೆಳೆಯುವುದರ ಮಾಡಿದನ್ನು ನಿಂತು ತುಳಿಸಿಕೊಳ್ಳಲು ಮನಸ್ಸಿಗೆ ಶೋಭೆ ತರುವುದಿಲ್ಲ. ಯಾಕೆ ಯಾಕೆ ಮಾತಾಡ್ತಾ ಇದ್ದೀರಾ? ಗಂಡ ಹೆಂಡರು ಎಂಬುದು ಎರಡು ಸಮನಾದ ಬಂಡೆ ಇದ್ದಾರೆ. ಅವು ಸಮನಾಗಿ ನಡೆದರೇ ಸಂಸಾರ ನಡೆಯುತ್ತದೆ. ಗಂಡನ ಕಷ್ಟ ಸುಖದಲ್ಲಿ ಭಾಗಿಯಾಗುವಳೆ ನಿಜವಾದ ಹೆಣ್ಣು. ಮಾತಿನಲ್ಲಿ ಬರೋ ಛತ್ರೆ, ಗಂಡನನ್ನು ಬರೀ ಮಾತಿನಲ್ಲಿ ಮರಳು ಮಾಡ್ತೀಯ. ಅಂದರೆ ನಿಮ್ಮ ಮಾತಿನ ಅರ್ಥ? ಹೆಣ್ಣಿನ ಸೌಂದರ್ಯದ ಮರ್ಮಕ್ಕೆ ಮನಸ್ಸೋತ ಎಷ್ಟೋ ಮನುಷ್ಯರು ಮಾತು ಬಾರದೆ ಮೂಕವಾಗಿ ಅನ್ನ ಮೇಲೆ ನನ್ನ ಅಂತರಂಗದ ಆಲೋಪವನ್ನು ಅಲಸಬರೇ ಚೆಲುವೆ. ಗೊತ್ತು. ನೀವು ಹೀಗೆ ಮಾತಾಡ್ತಾ ನಿಂತ್ರೆ ಕವಿಗಳಾಗ್ಬಿಡ್ತೀರಾ. ನಿಮಗೋಸ್ಕರ ಬಿಸಿ ಬಿಸಿಯಾದ ಅಡಿಗೆ ಮಾಡಿದ್ದೀನಿ, ಊಟ ಕೊಡ್ತೀನಿ, ಊಟ ಮಾಡೋರು. ಈ ಕವಿಯ ಕಲ್ಪನೆಯಲ್ಲಿ ಕೆತ್ತಿದ ಶೃಂಗಾರದ ಸೆರೆ ಮುತ್ತಿನಂತ ಮಡದಿರುವಾಗ ಹಸಿವಿನ ಅರಿವೆ ನನಗಿಲ್ಲ. ಈ ನಿನ್ನ ಕಂಠದಿಂದ ರಾಗ ಹೊರಬಂದರೆ ಸಾಕು, ಹಾಲಿನ ಸಕ್ಕರೆ ಬೆರೆಸಿ ಊಟ ಮಾಡಿದ. ಗೊತ್ತಾಯ್ತು ಬಿಡ್ಕಂಡ್ರಿ, ನೀವು ನಾವು ಮಾಡಿದ್ರೆ ಬಿಡೋದಿಲ್ಲ ಅಂತ. ನನ್ನ ಗಂಡನ ರಸಿಕತೆ ನನಗೆ ಗೊತ್ತಿಲ್ವೇನ್ರಿ? ನೀವು ಎಷ್ಟು ಗಂಟೆ ಆಗಿ ನೀನಂದ್ರೆ ನೀನಂದ್ರೆ ತುಂಬಾ ಇಷ್ಟ.
ಅಣ್ಣ ಅತ್ತಿಗೆ ಏನು ಮಾಡುತ್ತಿದ್ದೀರ? ಅದೇನಿಲ್ಲಪ್ಪ ನಂದೇಶ, ನಿಮ್ಮ ಅತ್ತಿಗೆ ನೆನಪಿನಕಾಯಿ ತುಂಬು ತೆಗೆದು ನೀರು ಹೊಡೆದು ಅದೇ ಕಸ ಹೊಡೆದಿದ್ದಳು. ಗಾಳಿ ಕಾರ ಕಣ್ಣಿಗೆ ಬಿದ್ದಿತ್ತು, ಅದಕ್ಕೆ ಕಣ್ಣು ಓದುತ್ತಿದ್ದಳು. ನಿಮ್ಮ ಅತ್ತಿಗೆ ಹೇಳ್ತೀರಾ ಅಲ್ರಿ, ನಾನು ಕಸ ಗುಡಿಸುವವರೆಗೂ ನೀವು ಹೊರಗಡೆ ನಿಲ್ಬೇಕಾಗಿತ್ತು. ಅದನ್ನ ಬಿಟ್ಟು ಒಳಗಡೆ ಬಂದಿದ್ದೀರಾ. ಕಸ ಹೊಡಬೇಕಾದ್ರೆ ಕಾರ ನೀವು ಕಣ್ಣಿಗೆ ಬಿಟ್ಟು ಇದ್ರಲ್ಲಿ ನಂದೇ ತಪ್ಪಿದೆ. ಹೇಳು ನಂದೇಶ ನೀನು. ಅತ್ತಿಗೆ ಅಣ್ಣ ವಯಸ್ಸಿನಲ್ಲಿ ದೊಡ್ಡವರಾದರು, ಪ್ರೀತಿ ಪ್ರೇಮದಲ್ಲಿ ಚಿಕ್ಕ ಮಕ್ಕಳ ತರ. ನಿಮ್ಮಂತ ದಂಪತಿಗಳನ್ನು ನೋಡಿ ಕಲಿತುಕೊಳ್ಳಬೇಕು ನವ ದಂಪತಿಗಳು. ಏನು ನಂದೀಶ, ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪು ಏನು ಮಾಡಿದ್ದಾರೆ? ತಪ್ಪು ಅವನಲ್ಲಪ್ಪ. ಅವನಿಗೆ ಇನ್ನೂ ಮದುವೆ ಮಾಡದೇ ಇರೋದೇ ಮೊದಲು ನಮ್ ತಪ್ಪು. ಅದೇರಿ ಏನಪ್ಪ ದಿಢೀರನೆ ನಮ್ಮ ಮನೆಗೆ ಬಂದಿದ್ದೀಯಾ? ಅಣ್ಣ ನನಗೆ ಆಶೀರ್ವಾದ ಮಾಡಿ. ಆ ತಂದೆ ಮಾರುತಿ ಹೆಸರ ಸದಾ ನಿನ್ನ ಒಳ್ಳೇದು ಮಾಡಲಿ. ಜಗದೀಶ, ನೀನೊಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ ಕಾಲಿಗೆ ಬೀಳೋದು ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲಪ್ಪ. ಯಾಕತ್ತಿಗೆ ಅನ್ನುತ್ತೀರಾ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗ ತಾಳೆ. ಹಾಗಾಗ ನೀವೇ ನನಗೆ ಎಲ್ಲ ಆಶೀರ್ವಾದ ಮಾಡುತ್ತೀವಿ. ಜಗದೀಶ, ಕಸ ಹೊಡೆಯುವ ಕೆಲಸ ಸರ್ಕಾರದಿಂದ ಸಾಕು. ತಂದೆ ತಾಯಿಯನ್ನು ಕೀಳಾಗಿ ಕಾಣುವ ಈ ಕಾಲದಾಗ ಇದ್ದರೆ ನಿನ್ನಂತ ಮಗ ಇರುವಾಗಪ್ಪ ಎತ್ತವರಿಗೆ. ಇವಳೇಕೆ ಇತ್ತ ಕಡೆ ಬರುತ್ತಿದ್ದಳು? ಹಾದಿಯಲ್ಲಿ ಹೋಗುವ ಬಾವಿಯನ್ನು ಮನೆಗೆ ತೆಗೆದುಕೊಂಡಂತಾಯ್ತು ನನ್ನ ಬಾಳು. ನಮ್ಮ ಅಣ್ಣ ಯಾಕೆ ಇವ್ರ ಮನೆ ಕರ್ಕೊಂಡು ಬಂದ? ಊಟ ಕೊಟ್ಟು ಬಾಸ ತಗೊಂಡಾಯ್ತು ನಾನು ಬಾಳೆ. ಜಗದೀಶ, ಅಂದ ಹಾಗೆ ಇವಳು ಯಾರಪ್ಪ? ಅತ್ತಿಗೆ, ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ ಅಂತ. ಆಶೀರ್ವಾದ ಮಾಡಿ. ಕೇಳಮ್ಮ, ಆ ತಂದೆ ಮಾರುತಿ ಹೆಸರ ಸದಾ ನಿಮಗೆ ಒಳ್ಳೇದು ಮಾಡಲಿ. ನೀವೇನ್ ಜಗದೀಶ, ನಿನ್ಗೊಬ್ಳು ತಂಗಿ ಇದ್ದಾಳೆ ಅಂತ ನೀನ್ ಯಾವಾಗಲೂ ನಮ್ಗೆ ಹೇಳೇ ಇಲ್ವಲ್ಲಪ್ಪ? ಹೌದಮ್ಮ, ಇಷ್ಟು ದಿನ ಸಿಟಿಯಲ್ಲಿ ಓದುತ್ತಿದ್ದಳು. ಒಮ್ಮೆ ಭೇಟಿ ಮಾಡಿಸೋಣವೆಂದು ಸುಮ್ಮನಿದ್ದೆ. ಅಮೃತ ನನ್ನ ಆಪ್ತ ಮಿತ್ರ ನಿರ್ದಿಶ ಅಂತ. ನಮಸ್ಕಾರ. ಜಗದೀಶ, ಈ ವರ್ಷವೂ ನಮ್ಮ ನಂದೇಶನ ಮದುವೆ ಮಾಡಬೇಕೆಂದುಕೊಂಡಿದ್ದೆ. ಅದಕ್ಕೊಂದು ಯಾವ್ದಾದ್ರು ಹುಡುಗಿದ್ದೀರ ಹೇಳ್ಬಿಡಪ್ಪ, ಮದುವೆ ಮಾಡಿ ಮುಗಿಸ್ಬಿಡೋಣಂತ. ಹೌದಪ್ಪ ಜಗದೀಶ, ನೋಡು, ಬಡವರ ಮನೆ ಹೆಣ್ಣಾದ್ರೂ ಸರಿ, ಅವಳಿಗೆ ಹೊರಮನೆ ಕೆಲಸ ಗೊತ್ತಿದ್ರೆ ಅಷ್ಟೇ ಸಾಕು. ಗುಣವಂತ ಹೆಣ್ಣಿದ್ರೆ ಅಷ್ಟೇ ಸಾಕಪ್ಪ ನಮಗೆ. ಯಾಕತ್ತಿಗೆ ಕಾಣುತ್ತೀರಾ? ಆ ನಾಗಬಲ್ಲವ ಅರಸನಾಗಬಲ್ಲನೆ. ನಾನೊಬ್ಬ ಪೊಲೀಸ್ ಅಧಿಕಾರಿ ಆಗಿರಬಹುದು, ಆದರೆ ಹೊಟ್ಟೆಗೆ ತಿನ್ನೋದು ಅಣ್ಣನೇ. ನಮ್ಮಂತ ಅಧಿಕಾರಿಗಳು ಕೂಡ ಭೂತಾಯಿಯನ್ನು ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜನಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನಸ್ಸು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಹೊಟ್ಟೆಗೆ ತಿನ್ನುವುದು ಅಣ್ಣನೇ. ಪ್ರತಿಯೊಬ್ಬ ಅಧಿಕಾರಿ ಅರ್ಥ ಮಾಡಿಕೊಂಡು ನಡೆದಾಗ ಮಾತ್ರ ಈ ರೈತನಿಗೆ ಒಂದು ಬೆಲೆ ಸಿಗುತ್ತದೆ, ಒಂದು ನೆಲೆ ಸಿಗುತ್ತದೆ ಈ ದೇಶದಲ್ಲಿ. ಹೌದಣ್ಣ, ನಾನು ಪುಸ್ತಕದಲ್ಲಿ ಓದಿದ್ದೆ, ನಂಬಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳು ಶ್ರೇಷ್ಠ ಅಂತ. ಹೌದಾ, ಕಲಿತವಳಾದ ನೀನು ದರ್ಪದಿಂದ ಮಾತನಾಡೋರಿಗೆ ತಕ್ಕ ಉತ್ತರ ಮಾಡಬೇಕು. ಜಗದೀಶ, ನಿನ್ನ ತಂಗಿ ತುಂಬಾ ಗುಣವಂತೆ ಅಂತ ಕಾಣಿಸುತ್ತಲ್ಲ. ಹೌದಮ್ಮ, ಅಂತ ಗುಣವಂತೆ ನನ್ನ ತಂಗಿಗೊಂದು ಮದುವೆ ಮಾಡಬೇಕಿರ್ಬೇಕು. ಹಾಗಾದ್ರೆ ಒಳ್ಳೇದಾಯ್ತಲ್ಲಪ್ಪ. ನನ್ನ ನಂದೀಶ ನಿನಗೆ ಹೇಗೋ ಅಂತ ಚೆನ್ನಾಗಿ ಗೊತ್ತು. ನೀನು ಒಪ್ಕೊಳ್ಳೋದಾದ್ರೆ ಈ ನಿಮ್ಮ ತಂಗಿನ ನಮ್ಮ ಮನೆ ತುಂಬಿಸ್ಕೊಳ್ಬೇಕನ್ನೋದೇ ನನ್ನ ಆಸೆ. ಗೌರಿ, ನಿನಗೇನು ಹುತ್ತ? ಹೊಲದಲ್ಲಿ ದುಡಿಯುವ ನನ್ನ ತಮ್ಮನಿಗೆ ಒಬ್ಬ ಪೊಲೀಸ್ ಅಧಿಕಾರಿ ತಂಗಿಯಲ್ಲಿ ಸ್ವಲ್ಪಾದರ ಬುದ್ಧಿ ಬೇಡವ? ಯಾಕಣ್ಣ ಗಂಡತಿಯ? ನನಗೆ ಸತಿಯಾಗಬೇಕಾದರೆ ನನ್ನ ತಂಗಿ ಪೂರ್ವಜನರ ಪುಣ್ಯ ಮಾಡಿರು ಅಷ್ಟೇ. ಏಕೆ ತಂದೆ ತಾಯಿ ಅಂತಿರುವ ನಿಮ್ಮ ಮನೆಯಲ್ಲಿ ಇರ್ತಾಳೆಂದರೆ ಪೂರ್ವಜನ್ಮದ ಪುಣ್ಯ ಮಾಡಿರಬೇಕು. ಅಣ್ಣ, ಈ ನಿನ್ನ ತಂಗಿ ಇಷ್ಟು ಬೇಗ ನಿನಗೆ ಭಾರವಾಗಿ ಬಿಟ್ಲೆ? ಛೇ ಛೇ,
ಇಲ್ಲಮ್ಮ, ಮರಕ್ಕೆಂದಾದ್ರೂ ಕಾಯಿ ಬಾರವೇ. ಹೆಣ್ಣಿನ ಬಾಳಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದು ಆಗ್ತದೆ ಚಂದನಮ್ಮ. ಅಣ್ಣ, ನನಗೆ ಈಗಲೇ ಮದುವೆ ಬೇಡಣ್ಣ. ಯಾಕಂದರೆ ತುತ್ತು ಕೊಟ್ಟು ಉಳಿಸಿದ ಕೈಗಳಿಗೆ ಕತ್ತು ತರುವ ಹೆಣ್ಣುಗಳಷ್ಟಿಲ್ಲ ಈ ಸಮಾಜದಲ್ಲಿ. ನಿಮ್ಮನ್ನು ಕಳೆದುಕೊಂಡು ನಾನು ಮೂರ್ಖನಾಗಲಾರೆ ಅಣ್ಣ. ನನ್ನ ಮೊಟ್ಟನ್ನು ತೆಗೆದುಕೊಂಡಿದ್ಯಾ? ಜಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಶ್ರೀಗಂಧದ ಗೊಂಬೆಕನು ನಮ್ಮ ಜಗದೀಶನ ತಂಗಿ. ಆಯ್ತಣ್ಣ, ನಿನ್ನಿಷ್ಟದಂತೆ ಆಗಲಿ. ಹಣೆ ಬರಕ್ಕೆ ಹೊಣೆಗಾರನು ಯಾರಂತೆ. ಹಾಗಾದ್ರೆ ಮತ್ತೇಕೆ ತಡ? ಈ ಸುಂದರವಾದ ಸಂಸಾರದಲ್ಲಿ ಒಂದು ಸಂಸಾರದ ಗೀತೆ ಲಕ್ಷ್ಮಣ ರಾಜಪ್ಪ ಹೋಟೆಲ್ ಸಾಕಿ ಹೂವಿನಹಳ್ಳಿ ಅವರು ತುಂಬಾ ಹೈರ್ ಮಾಡಿದ್ರು, ಅವ್ರಿಗೆ ತುಂಬಾ ಧನ್ಯವಾದಗಳು. ರಫೀಕ್ ಅದಾಪ್ ಹೂವಿನಹಳ್ಳಿ ಅವರು ಹೈರ್ ಮಾಡಿದ್ರು, ತುಂಬಾ ಹೈರ್ ಮಾಡಿದ್ರು, ಅವರಿಗೆ ಧನ್ಯವಾದಗಳು. ಮಣಿಕಂಠ ಸಿದ್ದರಪ್ಪ ಹೋಟೆಲ್ ಸಾಕಿ ಹೂವಿನಹಳ್ಳಿ 500 ರೂಪಾಯಿ ಹೈರ್ ಮಾಡಿದ್ರು, ಅವರಿಗೆ ಧನ್ಯವಾದಗಳು. ಯಲ್ಲಪ್ಪ ರಾಜಪ್ಪ ಹೋಟೆಲ್ ಸಾಕಿ ಹೂವಿನಹಳ್ಳಿ ಅವರು 500 ರೂಪಾಯಿ ಮಾಡಿದ್ರು, ಅವರಿಗೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಚಂದ ವಿಚಿತ್ರವಿದು. ಒಬ್ಬೊಬ್ಬನ ತೋಳು ತಕ್ಕೆಯಲ್ಲಿ ಬಿಡಲು ಒಪ್ಪಿಕೊಳ್ಳುವ ಹೆಣ್ಣ ಈ ನಂದೇಶನ ಮಡದಿಯ. ಈ ಸತ್ಯದ ನನ್ನ ಅತ್ತಿಗೆಗೆ ಗೊತ್ತಾದರೆ ಮದುವೆ ಬಿದ್ದು ಬೀಳುತ್ತದೆ, ಮದುವೆ ಬಿದ್ದು ಹೋಗಲೇ ನನ್ನ ಸ್ನೇಹಿತ ಜಗದೀಶನ ಮಾನ ಮರ್ಯಾದೆಯೆಲ್ಲ ಹಾಳಾಗಿ ಹೋಗುತ್ತದೆ. ಅಯ್ಯೋ ದೇವರೇ ಮಾರುತೇಶ, ಶಬ್ದ ಕಲಿಗಾರನೇ ಯಾರಿ? ಈ ಕವಿ ಬರೆದ ಕಥೆಯಲ್ಲಿ ನನ್ನನ್ನು ಬಂಧಿಸಿರಬೇಡ. ನೋಡೋಣ, ನನ್ನ ಕೊನೆಯ ಬಾಳು ಪುಟ ಪುಟ ಹೇಳುವ ಮೊದಲು ಆ ಕವಿ ಬರೆದ ಅಂತಿಮೆಯ ಪುಟವನ್ನು ನೋಡೋಣ.
ಬಾಳಿ ಅದರ ಹಾಡಿನ ಹಾಡಿಗೆ ನೀರಿನಿಂದ ನೀರಿನನ್ನು ಹಾಗೆ ಎಷ್ಟು ದಿನ ನ್ಯಾಯ ಸಂಪತ್ತರ ಹೋಗಿ ಮಾಡಿ ಕೇವಲ ಬಡಲಾಯಿತನ ಕೈಲಿ ಸೇರೋದು ಏ ನಿಲ್ಲು ಕಳ್ಳರು ಕಾಕರ ಒಂದು ಕಾಳವನ್ನು ಒತ್ತೊಯ್ದಿರುವಾಗ ಮಳ್ಳು ಕುರಿಯಂತೆ ಮಲಗಿಲ್ಲ ಈ ನರಸಿಂಹ ನಿಮ್ಮಂತವರ ಹೆಮರಿ ಕಟ್ಟಿ ತಡ ಸೇರಿ ಸಿರಿ ಸಂಪತ್ತನ್ನು ಕಾಯ್ದುಕೊಂಡ ಕಾಲಿಂಗ ಸರ್ಪ ನೀವು ಕಾಳಿಂಗ ಸರ್ಪ ನಿಮ್ಮಂತ ಕಾಳಿಂಗ ಸರ್ಪದಿಂದ ಆ ಸೋಜಿನ ಹಚ್ಚು ಹಚ್ಚಿ ಬೇಗ ಸರ್ವೇದಿಂದ ಪತ್ತೆ ಹಚ್ಚಿ ಅಕ್ಕಿಯ ಕುಕ್ಕಿ ಕುಕ್ಕಿ ತಿನ್ನುವ ಕಾಂಡಿಗೆ ಗರುಡಗಳು ಮಾತಾಡ್ತೀವಿ ನಾವು ಸಾಕಾರ ಯಾವ ನಮ್ಮಲ್ಲಿ ಮಾತಾಡ್ತೀವೋ ಒಂದು ಸಂಪತ್ತನ್ನು ಹೊತ್ತು ಹೇಳು ಇದನ್ನೇನು ಗುಡಿಸಲು ಮಣಿ ಎಂದುಕೊಂಡಿಯ ಇದು ಗರ್ಜಿಸುವ ಸಿಂಹ ಸಿಂಹಳಗುವೆ ನಿಮ್ಮಂತ ಕದಿಮಗೆ ಕೈ ಕೊಳಿಸಿ ಜೈಲಿನಲ್ಲಿ ಸಹಾಯ ಕೊಡಿಸುವ ನಿಮ್ಮಂತರ ತರ ಮೇಲೆ ಕೊಟ್ಟು ಬೇಜಾಡ ಬೇಜಗಾರ ಈ ಭಾಗವ ಏ ಮಾನವ ಕಾಡಿನಲ್ಲಿ ನೂರಾರು ಮೃಗಗಳಿರಬಹುದು ಆದರೆ ಗರ್ಜಿಸಿದ ಸಿಂಹ ಈ ನರಸಿಂಹ ಮಾತ್ರವೇ ಬೇಟೆಯಾಡುತ್ತೀನಿ ಎಂಬ ಬಂಡಾಟದ ಬಯಕೆಯನ್ನು ಬಿಟ್ಟು ಬಿಡುವ ಇಲ್ಲ ಅಂದ್ರೆ ಸತ್ತು ಹೋಗ್ತೇವೆ ಸತ್ತು ಹೋಗಬೇಕು ಹೇಳಿ ಹೇಳೋ ಬೆಂಕಿ ತಂಗಡ ದೇವ ನಿಮ್ಮಂತ ಸ್ವಾರ್ಥ ರಾಜಕಾರಣಿಗಳು ಕಾಣಿಗೆ ಕಣ್ಣು ಮಣ್ಣಿಗೆ ಕಪಟದಿಂದ ಬಂದು ಆಸ್ತಿಗಳು ಸರ್ವನಾಶ ಬಡವರಿಗೆ ಅಂತೋದೆ ನಮ್ಮ ಕಾಯಕ್ಕೆ ಧರ್ಮದ ದೊರೆ ಕೆಲಸ ನ್ಯಾಯ ನೀತಿ ಧರ್ಮ ಎಂದು ಹಣವಿಲ್ಲದೆ ಧರ್ಮಂತೆ ಬದುಕಿದರೆ ನಾಯಿಯಂತೆ ಕಾಣುವ ಕಣ್ಣಿತನವಿಲ್ಲದ ಸಮಾಜವೆಂದು ಏ ಭಾಗವ ದರ್ಪಣದ ಬಂದು ಸರ್ಪ ಕಾವಿನಲ್ಲಿ ರಾಜರಂತೆ ಮೆಲುವಿಗೆ ಮಾತ್ರ ಈ ಸಮಾಜದಲ್ಲಿ ಒಂದು ಗೌರವ ನಿಮ್ಮಂತರ ಮಟ್ಟ ಹಾಕಲು ನಮ್ಮ ದೇಶದ ಹೆಮ್ಮೆಯ ಪುತ್ರ ನರೇಂದ್ರ ಮೋದಿ ಮಾತ್ರ ನಿಮ್ಮಂತವರು ಕಪ್ಪ ಹಾಲು ಹೊರಗೆ ತಂದು ಹಕ್ಕಿ ಅಂದ್ರೆ 1000 ನೋಟು 500 ನೋಟು ಬ್ಯಾನ್ ಮಾಡಿದಾಗ ಒತ್ತಾಡುದು ನಿಮ್ಮಂತ ಸಕ್ಕಿನ ಶ್ರೀಮಂತರ ಮಾತ್ರ ಬರೆಯಬೇಡ ನಮ್ಮಂತರ ಬಡವರಾಗಲೇ ನರಸಿಂಹ ಏ ಮಾನವ ಸಾಯಿಸಲಿಕ್ಕೆ ಸಾವಿರಾರು ದಾರಿ ಇದ್ದರೆ ಬದುಕಿಸಲಿಕ್ಕೆ ಒಂದು ದಾರಿ ಕೊಟ್ಟಿರ್ತಾನೆ ಆ ದೇವರು ಅಂದಾಗ ನಮ್ಮಂತವ ಸಿರಿತನಕ್ಕೆ ಸರ್ಕಾರ ನಿನ್ನನ್ನು ಕಲ್ಲಾಗಿ ಮಾಡುತ್ತದೆ ಸಂಪತ್ತನ್ನು ಕಾಯ್ದುಕೊಂಡ ಚಾಲುಕ್ಯರು ನಾವು ನೋಡು ನಮ್ಮ ದೇಶದಲ್ಲಿ ಸಾಯಿಸಲಿಕ್ಕೆ ಒಂದು ಕಾಣಿದರೆ ಬದುಕಿಸಲಿಕ್ಕೆ ಮತ್ತೊಂದು ಕಾಣಿದೆ ಇಲ್ಲಿ ಅಷ್ಟೇ ಸ್ವಚ್ಛ ಮಾಡಿದ್ರು ಕಸ
ಮುಖಾಂತರ ಏನು ಜನರ ಬಗ್ಗೆ ಸಮಾಜದಲ್ಲಿ ಶರಣರು ಜಾತಿ ಮೇಲೋಗಿ ಎಂಬ ಭೇದ ಭಾವ ನಡೆಸಾಗಿ ಕಾಟವೇ ಕೈಲಾಸ ಬಂದು ವಿಶ್ವಗುರು ಪಶ್ಚಿಮದಲ್ಲಿ ನದಿಗೆ ಆಚಿತ ಹಳ್ಳಕಂಡ ಸಮಾಜವಿದೆ. ಇನ್ನು ಶಾಂತಿ ಸಂದೇಶದ ಜಗತ್ತಿಗೆ ಸಾರುತ್ತಿದ್ದ ಯೇಸು ಕ್ರಿಸ್ತನೇ ಮಳೆ ಬಂದು ಸಿಡಿಬಿಗಿದ್ದ ಬಂಡ ಜಗತ್ತಿದು. ಅಷ್ಟೇಕೆ ನಿಮ್ಮ ಕುಲದ ನೆಲೆಯಾದರೂ ಬಲ್ಲಾರ ಎಂದು ತಿಳಿಸಿದ ಕನಕದಾಸರನ್ನೇ ಉಳಿದವರೇ ಸ್ವಾರ್ಥ ಸಮಾಜವಿದೆ. ಅಷ್ಟೇಕೆ ಸತ್ತ ಬರೆಯುವ ದೇವರನ್ನೇ ಬಣ್ಣಿಸಿ ಶಿಶುರಾಜನ ಬೇರ್ವ್ಯಾಸವಾಗಿ ನೋಡಿಕೊಂಡ ಅರ್ಥವಿಲ್ಲ ಸಮಾಜವಿದೆ. ಅರ್ಥವರನ್ನೇ ಬಿಟ್ಟಿಲ್ಲ, ಇನ್ನು ನಿನ್ನಂತರ ಬಿಟ್ಟರೆ ಈ ಮುಚ್ಚಿನ ಸಮಾಜದ ನೀನೊಬ್ಬ ಕಳ್ಳತನ ಮಾಡಿ ಬಡವರನ್ನು ಸಾಕುತ್ತೀನೆಂಬ ಬಂಡ ಧೈರ್ಯವನ್ನು ಬಿಟ್ಟುಬಿಡು. ಯಾಕಂದರೆ ಇವರು ಈ ತಾಲೂಕಿನ MLA ಆದರೂ ಸರ್ಕಾರದಿಂದ ಬರುವ ಹಣದಲ್ಲಿ ಬಡವರ ಹಸಿವನ್ನು ನೀಗಿಸಲಿಕ್ಕಾಗಲಿಲ್ಲ. ಅಂದಾಗ ಕಳ್ಳತನ ಮಾಡಿ ನೀನು ಹೇಗೆ ನೀಗಿಸುವೆ? ನೋಡು, ಮುಂದೊಂದು ದಿನ ಇದೇ ಬಡವರಲ್ಲಿ ನನ್ನ ಕಳ್ಳನೆಂಬ ಕಾಲಿಗೆ ಹಿಡಿದುಕೊಡುತ್ತಾರೆ. ಯಾರ ತಪ್ಪನಂತ ಸೋಗ ಹಾಕಿ ಬಡವರಿಗೆ ಬಡವರಿಗೆ ನುಂಗಿ ನೀರು ಕೊಡು. ನೀನೊಬ್ಬ ಪ್ರಜಾನಿಗೆ ನಿಮ್ಮಂತ ಮುಖಾಡವನ್ನು ಬರೆಯಲು ಮಾಡಿ ಜನಗಳಿಗೆ ತೀರ್ತು ಅನಿಸಿ ಮರಳಿಯನ್ನು ಮರ್ಯಾದೆ ಸಂಪತ್ತನ್ನು ಹೊಂದುವವರೇ ನಿಮ್ಮಲ್ಲಿ ಶ್ರೀಮಂತರ ದರ್ಪ ಇದೆ. ತಡವನಿಗೆ ಗಂಡ ಹೊಳೆ ಗಾಡಿಗೆ ರಾಜನಾದ ಈ ನರಸಿಂಹ ಒಂದು ಸಾರಿ ಗುಣಿಸಿ ಕಚ್ಚಿಸಿದರೆ ಸಾಕು ಕಾಡಿನಲ್ಲಿರುವ ಕಾಡು ಮೃಗಗಳು ದಿಗ್ಗಟ್ಟು ಹೊರತಿರುವಾಗ ಅಂಥದ್ರಲ್ಲಿ ನೀನು ಯಾವ ಗಂಡ ಹುಲಿ? ಈ ನರಸಿಂಹನ ಮುಂದೆ ಆಡಕ್ಕೆ ನಿಕ್ಕಿದರೆ 12 ವರ್ಷ ದೇಶ ಈ ಶ್ರೀಮಂತರಕ್ಕೆ ನಿಕ್ಕಿದರೆ ಸಾಗಿ ಮಾಡದೆ ಹೋದರೆ ಇವನು ಈ ಸಂಪತ್ತು ನೋಡಿ ಬ್ರಹ್ಮಣೇ ಅಲ್ಲ. ನಿಮ್ಮಂತ ಸಾವುಗೆ ಅಂಜುವ ಜಲಪಾಲಿಗೆ ಕುಡಿಕೆ ಕುಂಡೆಟ್ಟು ವೈದ್ಯರ ಬಿದ್ದಿರಂತ ಅಳಿಸುವ ಕಣ್ಣು ಮುಂದಿರುವ ಸಂಪತ್ತನ್ನು ಕಳಿಸಿಕೊಟ್ಟಿದೆಯಲ್ಲ, ನಿನಗೇನಾದರೂ ಬುದ್ಧಿ ಇದೆಯಾ? ಈಗ ಹೋಗಿರೋ ಸಂಪತ್ತು ನೋಡಿದ್ರ ನಿಮ್ಮ ವಿಷಯ ಲೋಕಾಯುಕ್ತ ತಿಳಿಸಪ್ಪ ಅಂತಂದ್ರ ಇಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಹೇಳಿ ಆಸ್ತಿ ಗಳಿಸಿದೆಲ್ಲ ತೀಗ ತೆರೆದು ಕೊನೆಗೂ ನಿಮ್ಮ ಶಾಸಕರ ಸ್ಥಾನ ಹೋಗಿ ಕಮ್ಮಿ ಎನಿಸಬೇಕಾಗುತ್ತದೆ ಸೋಕರೆ. ಅದಕ್ಕೆ ದೇವರ ಗಾಳಿಯಲ್ಲಿ ಹಾರಿಬಿಟ್ಟೆ ಸೋಕರೆ. ಹೌದು ಸಾಹೇಬ್ರೆ, ಸಾಯೋರ್ಗೆ ಸೊಳ್ಳಿ ಕಂಬಳಿಸಕ್ಕಿಂತ ದೂರ ಸರಿದೇ ಒಳ್ಳೆಯದಾಯ್ತು. ಸಮಯ ನೋಡಿ ಸ್ವಚ್ಛ ಮಾಡಿ ಒಚ್ಚು ಹಾಕಿ ಆ ಭಾಗ ಪ್ರಾಣ ಪಕ್ಷಿಯನ್ನು ಪರಮಾತ್ಮ